ಅದು ಒಂದು ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ. ಅಂದರೆ ಜನ ಒಂದು ಲೈವ್ಲಿಹುಡ್ ಒಂದು ದಿನದ ಊಟಕ್ಕೆ ಎಷ್ಟು ಕಷ್ಟಪಡ್ತಾರೆ. ಆಮೇಲೆ ಇವತ್ತು ನನಗನ್ಸಿದ್ದು ನಮ್ಮ ಬೆಂಗಳೂರು ಅಥವಾ ನಮ್ಮ ಇಂಡಿಯಾಲಿ ಕಷ್ಟಪಡ್ತೀನಿ ಅಂದರೆ ದೇರ್ ಇಸ್ ನೋ ಎಂಡ್, ದೇರ್ ಇಸ್ ನೋ ಲಿಮಿಟ್. ಎಷ್ಟು ಬೇಕಾದ್ರೂ ದುಡಿಬೋದು, ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಬೆಳೀಬೋದು. ಸೊ ಆ ಕಷ್ಟಪಡೋದು ರೈಟ್ ಚಾನಲಲ್ಲಿ ಪಡಬೇಕು. ಆಮೇಲೆ ನಮಗೆ ಅದ್ರ ಬಗ್ಗೆ ಅರಿವಿರಬೇಕು. ಪ್ರತಿಯೊಬ್ಬರೂ ಈಗ ಒಬ್ಬರು ಕೂಲಿ ಮಾಡೋರು ಎಫರ್ಟ್ ಹಾಕ್ತಾರೆ, ಒಬ್ಬ ಮೇಸ್ತ್ರಿನೂ ಎಫರ್ಟ್ ಹಾಕ್ತಾನೆ, ಒಬ್ಬ ಓನರು ಎಫರ್ಟ್ ಹಾಕ್ತಾನೆ. ಬಟ್ ಯಾರ್ಯಾರಿಗೆ ಏನೇನು ಅನ್ನೋದಕ್ಕೆ ಆ ಎಫರ್ಟ್ ಕರೆಕ್ಟ್ ಪ್ಲೇಸಲ್ಲಿ ಹಾಕಿದಾಗ ಅವ್ರವ್ರ ಸ್ಥಾನಕ್ಕೆ ಅವ್ರವ್ರು ಬೆಳ್ಕೊಂಡು ಹೋಗ್ತಾ ಇರ್ತಾರೆ. ಡೇ ಒನ್ ಒಂದು ಕೂಲಿಯಾಗೆ ಬಂದಿದ್ದಾನು ಒಂದು ಮೇಸ್ತ್ರಿ ಆಗೋಕ್ಕೂ ಒಂದು ಜರ್ನಿ ಇರುತ್ತೆ. ಯಾರೋ ಒಬ್ಬ ಒಂದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದವನು ಒಂದು ದೊಡ್ಡ ಕಂಪ್ನಿ ಆಗೋಕ್ಕೂ ಒಂದು ಜರ್ನಿ ಇರುತ್ತೆ. ಆ ಜರ್ನಿನ ನಾವು ತಿಳ್ಕೊಂಡು ಟ್ರಾವೆಲ್ ಮಾಡಿದ್ರೆ ಎಲ್ಲರಿಗೂ ಒಂದು ಸಕ್ಸಸ್ ಅನ್ನೋದು ಇದ್ದೇ ಇರುತ್ತೆ. ಸಕ್ಸಸ್ನ ಡಿಫೈನ್ ಮಾಡೋದು ದೊಡ್ಡದೋ ಚಿಕ್ಕದೋ ಅಥವಾ ಪಾಪ್ಯುಲಾರಿಟಿ ಅನ್ನೋದಕ್ಕಿಂತ ನಾವೇನು ನಮ್ಮ ಲೈಫಿಗೆ ಏನು ಬೇಕು ಇಂಪಾರ್ಟೆನ್ಸಿ ಅನ್ನೋದು ತಿಳ್ಕೊಂಡಿದ್ರೆ ಅದು ಆಟೋಮೆಟಿಕ್ ಅದು ನಮ್ಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೆ. ಇಲ್ಲಿ ಅದು ಒಂದು ಬ್ರಾಡರ್ ಪಿಕ್ಚರ್ ತೋರಿಸುತ್ತೆ. ಮಾರ್ಕೆಟಲ್ಲಿ ನಿಮಗೆ ಅಲ್ಲಿ ಯಾರು ಬೇಕಾಗಿರಲ್ಲ, ಅವ್ರಿಗೆ ಕೆಲಸ ಆಗಬೇಕು, ಅಥವಾ ತಂದಿರೋ ಹೂ ಮಾರ್ಬಿಟ್ಟು ಹೋಗ್ಬೇಕು, ಅಷ್ಟೇ ಅವ್ರ ಪಾಯಿಂಟು. ನೀವು ಯಾರಾಗಿರಿ, ನನ್ನ ಕೆಲ್ಸಕ್ಕೆ ನನಗೆ ಬ್ಲಾಕ್ ಮಾಡಬೇಡಿ. ಯಾಕಂದ್ರೆ ನನ್ನ ಹಿಂದೆ ಒಂದಷ್ಟು ಜನ ಮನೇಲಿ ಕಾಯ್ತಾ ಇರ್ತಾರೆ, ನನಗೆ ಊಟಕ್ಕೆ ತೊಗೊಂಡು ಹೋಗ್ಬೇಕು. ಅದೆಲ್ಲ ಇದ್ದಾಗ ಏನಾಗುತ್ತೆ, ನಾವು ಅವ್ರನ್ನ ಬ್ಲಾಕ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅವ್ರಿಗೆ ಏನು ಹೆಲ್ಪ್ ಆಗುತ್ತೆ ಅದು ಮಾಡ್ಕೊಂಡು ನಾವು ಹೋಗ್ಬೇಕು.